ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಿಮ್ಮನ್ನೆಲ್ಲ ತುಂಬ ದಿನ ಆದಮೇಲೆ ಮೀಟ್ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಹಾಯ್ ಹಲೋ. ಈಗ ತಾನೇ ಒಂದು ಅದ್ಭುತವಾದ ಒಂದು ಸಿನಿಮಾ ನೋಡಿದೆ. ನನಗೆ ಈ ಸಿನಿಮಾದಲ್ಲಿ ಯೂಶ್ವಲಿ ಎಲ್ಲರೂ ಓವರಾಲ್ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ನಾನು ಫಸ್ಟು ಸ್ಟಾರ್ಟ್ ಮಾಡಬೇಕಾಗಿರೋದು ರೈಟಿಂಗ್ ಬಗ್ಗೆ. ಸಿನಿಮಾ ಹೇಗೆ ಬರೆದಿದ್ದಾರೆ ಅಂದರೆ ಸರ್, ಪ್ರತಿಯೊಂದು ಸೀನನ್ನು ನಮ್ಮ ತಲೆಯಲ್ಲಿ 10 ಓಡ್ತಿದ್ರೆ ಅದು ಬಿಟ್ಟು ಇನ್ನೊಂದೇನೋ ತೋರಿಸ್ತಾರೆ. ಸೊ ಎಡ್ಜಲ್ಲಿ ಮೇಘ ಅವ್ರು ಹೇಳ್ದಂಗೆ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ನಾವು ರಿಯಾಕ್ಟ್ ಮಾಡ್ತಾಯಿದ್ರಿ. ಓ ನೋ, ನೆಕ್ಸ್ಟ್ ಏನು, ಗಾಡ್ ಯಾಕೆ ಹೆಂಗೆ ಅಂತ. ಸೊ ಅಷ್ಟು ಇನ್ವಾಲ್ವ್ಮೆಂಟ್ ಮಾಡಿಸ್ಬಿಡುತ್ತೆ ಸಿನಿಮಾ. ಆ್ಯಂಡ್ ಪುನೀತ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕು ಫಸ್ಟ್ ಆಫ್ ಆಲ್, ಬಿಕಾಸ್ ಇಂಥ ಒಂದು ಒಳ್ಳೆ ಸಿನಿಮಾನ ನಮಗೆ ಕೊಟ್ಟಿದ್ದಾರೆ. ತುಂಬ ದಿನಗಳಾದ ನಂತರ ಒಂದು ಥ್ರಿಲ್ಲರ್ ಜೊತೆಗೆ ಲವ್ ಸ್ಟೋರಿ ಬರೋದು. ಯೂಶ್ವಲಿ ಒಂದು ಫುಲ್ ಥ್ರಿಲ್ಲರ್ ಇರುತ್ತೆ, ಇಲ್ಲ ಬರೀ ಲವ್ ಸ್ಟೋರಿ ಇರುತ್ತೆ. ಇದರಲ್ಲಿ ಎರಡೂ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದೆ. ತುಂಬ ಟ್ರ್ಯಾಕ್ಗಳಿದೆ, ಎಲ್ಲ ಟ್ರ್ಯಾಕ್ನೂ ಫಾಲೋ ಮಾಡಬೇಕಂತ ಅನಿಸುತ್ತೆ. ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋರು ಅಷ್ಟೇ, ತುಂಬ ದೊಡ್ಡ ದೊಡ್ಡ ಸ್ಟಾರ್ಗಳಿದೆ. ಆ್ಯಂಡ್ ನಮ್ಮ ಮಹಾನಟಿ ಪ್ರಿಯಾಂಕಾ ಇದ್ದಾಳೆ, ನಮ್ಮ ಬೇಬಿ ಇವಳು. ಐ ಥಿಂಕ್ ಸಿನಿಮಾ ಮಹಾನಟಿ ಫಸ್ಟ್ ಡೇ ಆಡಿಷನಲ್ಲಿ ಇದ್ದಿದ್ದು ಆ ಒಂದು ಮುಗ್ಧತೆಯಿಂದ ಇವತ್ತು ಒಂದು ಸಿನಿಮಾದ ಹೀರೋಯಿನ್ ಆಗಿ ನಾನು ಅವಳನ್ನ ನೋಡ್ತಿರೋದು ನನಗೊಂದು ಹೆಮ್ಮೆ ಇದೆ. ಆ್ಯಂಡ್ ಅಷ್ಟೇ ಅದ್ಭುತವಾಗಿ ನಟನೆ ಮಾಡಿದ್ದಾಳೆ. ಬಿಕಾಸ್ ಪ್ರಿಯಾಂಕಾದು ಡೆಡಿಕೇಶನ್ನ ನಾವು ಫಸ್ಟ್ ಹ್ಯಾಂಡ್ ನೋಡಿದ್ದೀನಿ. ಸೊ ಹಾಗಾಗಿ ಅವಳದು ಎಲ್ಲ ಎಫರ್ಟು ಈ ಸಿನಿಮಾಲಿ ಹಾಕಿದ್ದಾಳೆ. ಅದು 100% ಜಸ್ಟಿಸ್ ಮಾಡಿದ್ದಾಳೆ ಕ್ಯಾರೆಕ್ಟರ್ಗೆ. ಆ್ಯಂಡ್ ರಾಣಾ ಅವರು ಕೂಡ ಏಕಲವ್ಯನಲ್ಲಿ ತುಂಬ ಟ್ರೆಂಡಿ ಹೀರೋ ಆಗಿ ಕಾಣಿಸ್ಕೊಂಡಿದ್ರು. ಇದರಲ್ಲಿ ತುಂಬಾ ಒಂದು ವೆರಿ ರೂಟೆಡ್ ಹೀರೋ ಥರ ಕಾಣಿಸ್ಕೊತಾರೆ. ಆ್ಯಂಡ್ ಎಲ್ಲೂ ಹೀರೋಯಿಸಮೇ ಇಲ್ಲ. ಇಲ್ಲೊಂದು ಹುಡುಗನ ನೀವು ತುಂಬ ಇಷ್ಟಪಟ್ಬಿಡ್ತೀರ ರಾಣಾ ಅವ್ರ ಕ್ಯಾರೆಕ್ಟರ್ನ. ಸೊ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ನಾಗಭರಣ ಸರ್ ಆಗಿರ್ಬೋದು, ಕಿಶೋರ್ ಸರ್ ಆಗಿರ್ಬೋದು. ಸೊ ದೊಡ್ಡ ತಾರಾಗಣನೆ ಇದೆ. ಸೊ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಪ್ರೊಡ್ಯೂಸರ್ ಸರ್ ತರುಣ್ ಸರ್, ನನ್ನ ಪ್ರೊಡ್ಯೂಸರ್. ಐ ಥಿಂಕ್ ತರುಣ್ ಸರ್ ಒಂದು ಸಿನಿಮಾನ ಪಿಕ್ ಮಾಡಿದ್ರೆ ಅದಕ್ಕೊಂದು ಖಂಡಿತವಾದ ಒಂದು ಒಳ್ಳೆ ರೀಸನ್ ಇರುತ್ತೆ. ಅವ್ರು ಯಾವುದೇ ಸಿನಿಮಾಗೂ ಯೋಚನೆ ಮಾಡದೆ ಅಥವಾ ಇಷ್ಟಪಡದೆ ಯಾವುದನ್ನು ಒಪ್ಕೊಳ್ಳೋದಿಲ್ಲ. ಸೊ ಅಂಥ ಒಂದು ಒಳ್ಳೆ ಸಿನಿಮಾ ಏಳುಮಲೆ ಆಗಿದೆ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗಿ ಇನ್ನೊಂದು 10 ಜನಕ್ಕೆ ನೀವು ಕರ್ಕೊಂಡು ಹೋಗ್ತೀರಾ 100%. ಅಂಥ ಒಂದು ಒಳ್ಳೆ ಸಿನಿಮಾ ಇದು. ನನಗಂತೂ ಸೂಪರ್ ಸಿನಿಮಾ ನೋಡಿದ ಒಂದು ತೃಪ್ತಿ ಇದೆ ಆ್ಯಸ್ ಅನ್ ಆಡಿಯನ್ಸ್. ಸೊ ಇಡೀ ಸಿನಿಮಾ ತಂಡಕ್ಕೆ ನಾನು ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಆ್ಯಂಡ್ ತಂಡನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.